ಧಾರವಾಡ ತಾಲೂಕಿನ ಗರಗ ಗ್ರಾಮದ ನಿವಾಸಿ ಪೂರ್ಣಿಮಾ ವಡ್ಡರ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭೋವಿ ವಡ್ಡರ ಗುರುಪೀಠದ ಇಮ್ಮಡಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಇಂದು ಮೃತರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಪೂರ್ಣಿಮಾ ಅವರ ನಿಧನದಿಂದ ಆಘಾತಗೊಳಗಾಗಿರುವ ಕುಟುಂಬಕ್ಕೆ ಧೈರ್ಯ ತುಂಬಿದ ಶ್ರೀಗಳು ತದನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಪೂರ್ಣಿಮಾ ಅವರ ಆತ್ಮಹತ್ಯೆಗೆ ಕಾರಣವಾದ ತಪ್ಪಿತಸ್ಥರನ್ನ ಕಾನೂನಿನ ಅಡಿಯಲ್ಲಿ ಪತ್ತೆ ಹಚ್ಚಿ ಅವರಿಗೆ ಉಗ್ರ ಶಿಕ್ಷೆಯಾಗುವಂತೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಇನ್ನು ಸಂಕಷ್ಟದ ಸಮಯದಲ್ಲಿ ಕುಟುಂಬದವರು ಧೈರ್ಯದಿಂದ ಇರಬೇಕೆಂದು ಅವರು ಇದೇ ವೇಳೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ರವಿ ಪೂಜಾರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಮಂಜುನಾಥ್ ಭೋವಿ, ಮಹಾನಗರ ಪಾಲಿಕೆ ಸದಸ್ಯ ತುಳಸಪ್ಪ ಪೂಜಾರ್, ಸೋಮಣ್ಣ ಬಂಡಿವಡ್ಡರ್, ದುರ್ಗಪ್ಪ ವಡ್ಡರ್, ಶ್ರೀನಿವಾಸ್ ಉಣಕಲ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಧಾರವಾಡ ಜಿಲ್ಲೆಯ ಈ ಗರಗ ಗ್ರಾಮದಲ್ಲಿ ಪರಿಶಿಷ್ಟ ವರ್ಗದ ಸಮುದಾಯದ ಬಾಲಕಿ, ಅಪ್ರಾಪ್ತ ಬಾಲಕಿ, ಈಗ ತಾನೇ SSLC ನಂತರದ ಕಂಪ್ಯೂಟರ್ ಶಿಕ್ಷಣ ಪಡೆಯಲಿಕ್ಕೆ ಧಾರವಾಡಕ್ಕೆ ಓಡಾಡುವ ಸಂದರ್ಭದಲ್ಲಿ ಅವಳ ಮನೋಸ್ಥಿತಿಯನ್ನು ಹದಗೆಡಿಸಿ ಆ ಹುಡುಗಿಯ ಭಾವನೆಗಳನ್ನು ಬದಲಾವಣೆಯನ್ನು ಮಾಡಿ ಅಪ್ರಾಪ್ತ ಬಾಲಕಿಯನ್ನು ಪ್ರೀತಿ, ಪ್ರೇಮ, ವಿವಾಹ ವಿಚಾರದಲ್ಲಿ ಒಬ್ಬರಲ್ಲ ಇಬ್ಬರು ಪ್ರಯತ್ನ ಮಾಡಿದ್ದಾರೆ ಎನ್ನುವಂತಹದ್ದು ಈಗ ತಾನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತಹದ್ದು. ಸತತ ಒಂದು 6 ತಿಂಗಳು ಒಬ್ಬರು ಪ್ರಯತ್ನ ಮಾಡಿ ವಿಫಲಗೊಂಡ ನಂತರ ಮತ್ತೊಬ್ಬರು ಅದನ್ನು ಪ್ರಯತ್ನವನ್ನು ಮಾಡಿದ ನಂತರ ಆ ಹುಡುಗಿಗೆ ಭಾವನಾತ್ಮಕವಾಗಿ ಚಿತ್ರಹಿಂಸೆ ಆಗುವ ಹಾಗೆ ನಡೆದುಕೊಂಡಿದ್ದಾರೆ ಎನ್ನುವಂತಹದ್ದು ಅವರ ತಂದೆ ತಾಯಿಗಳ ದೂಷಣೆ ಆಗಿದೆ. ಅಷ್ಟೇ ಅಲ್ಲದೆ ಆ ಹುಡುಗಿಯನ್ನು ವೈವಾಹಿಕವಾಗಿ ಯಾವ ರೀತಿಯಾಗಿ ಮನೆಯಲ್ಲಿ ಒಬ್ಬ ಹೆಣ್ಣನ್ನು ಬಳಸ್ಕೊಳ್ತಾರೆ ಆ ರೀತಿಯಾಗಿರುವಂತಹ ಬಳಕೆನೂ ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂತಹದ್ದು ಒಂದು ಆರೋಪನೂ ಕೂಡ ಇರುವಂತಹದ್ದು. ಎಲ್ಲ ಒಟ್ಟಿನಲ್ಲಿ ನೋಡೋದಾದ್ರೆ ಅಪ್ರಬುದ್ಧ ಮುಗ್ಧ ಮನಸ್ಸುಗಳನ್ನು ಕೆಡಿಸುವಂತಹ ಅನೇಕ ಹುನ್ನಾರಗಳು ನಡೀತಾ ಇದ್ದಾವೆ. ಅದಕ್ಕೆ ಬಲಿಯಾಗದೆ ಪ್ರತಿಯೊಬ್ಬರು ಕೂಡ ತಮ್ಮ ಮಕ್ಕಳನ್ನ ಜವಾಬ್ದಾರಿಯುತವಾಗಿ ಮುಕ್ತವಾಗಿ ಸಂಭಾಷಣೆಯನ್ನು ಮಾಡ್ತಾ ವಯಸ್ಕರ ಆಗೋ ತನಕ ಅವರ ರಕ್ಷಣೆಯನ್ನು ಮಾಡೋದ್ರ ಜೊತೆಯಲ್ಲಿ ಸಂಸ್ಕಾರವನ್ನು ಕೊಡಬೇಕಾಗತ್ತೆ. ಹಾಗೆ ಇದಕ್ಕೊಂದು ದೊಡ್ಡ ವ್ಯಾಪ್ತಿಯನ್ನು ಬೆಳೆಸ್ಕೊಂಡಂಗೆ ಕಾಣಿಸುತ್ತೆ. ಮಕ್ಕಳನ್ನು ಈ ರೀತಿಯಾಗಿರುವಂತಹ ಅಡ್ಡದಾರಿಗೆ ಕರೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡೋಂಥದ್ದು. ಅಂಥವ್ರಿಗೆ ಕಾನೂನು ಈಗಾಗಲೇ ತಪ್ಪಿತಸ್ಥರನ್ನ ಗುರುತಿಸಿದೆ. ಅವರಿಗೆ ಸರಿಯಾದ ಕಠಿಣವಾಗಿರುವಂಥ ಶಿಕ್ಷಣ ಕೊಡೋದ್ರ ಮೂಲಕವಾಗಿ ಕಾನೂನು ಇಂತಹ ಅಮಾಯಕರ, ಮುಗ್ಧರ, ಅಪ್ರಾಪ್ತರ ಪರವಾಗಿರುತ್ತೆ ಅನ್ನೋಂಥದ್ದನ್ನು ಸಂದೇಶವನ್ನು ಸಾರಬೇಕಾಗಿದೆ. ಆ ಮಗುವಿಗೆ ಚಿರಶಾಂತಿನ ಕೊಡ್ತಾ ತಂದೆ ತಾಯಿಗಳಿಗೆ ಸಾಂತ್ವನ ಹೇಳಿ ಭವಿಷ್ಯದಲ್ಲಿ ಒಬ್ಬ ಮಗು ಇದ್ದಾನೆ, ಅವನ ಮಗುನ ಬದುಕು ಉಜ್ವಲವಾಗಿ ಬೆಳಗಲಿಕ್ಕೆ ಶಿಕ್ಷಣ ದಾರಿದೀಪವಾಗಲಿ, ಈ ಮನೆಗೆ ಸಂಸ್ಕಾರ ಹೆಚ್ಚಿನದಾಗಿ ಸಿಗಲಿ ಅನ್ನೋಂಥದ್ದನ್ನು ಅವ್ರಿಗೆ ಮಾರ್ಗದರ್ಶನವನ್ನು ಮಾಡಿ ಹೊರಡ್ತಾ ಇದ್ದೇವೆ. ಧಾರವಾಡ ಜೈಲರು ಸಿದ್ದರಾಮಪ್ಪ ಅವರ ಸಾವಿನ ಬಗ್ಗೆ ಸಿದ್ದರಾಮ